ಇನ್ನು ದೂತನಿಗೆ ಢವಢವ ಶುರುವಾಗಿದೆ. ಯಾಕಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆಗೆ ಸಮೀರ್ ಹಾಜರಾಗಬೇಕು, ಆತ ಬರ್ತಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಆತ ಏನು ವಿಚಾರಣೆಗೆ ಹಾಜರಾಗಿ ಹೋಗಿದ್ದ, ಈಗ ಮತ್ತೆ ಇವತ್ತು ಬರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಸಮೀರ್ಗೆ ಮತ್ತೆ ಬುಲಾವನ್ನ ಏನು ಕೊಟ್ಟಿದ್ರು ಬೆಳ್ತಂಗಡಿ ಪೊಲೀಸರು. ಇವತ್ತು ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕು. 10:30 ಸುಮಾರಿಗೆ ಬರಬೇಕಿತ್ತು, ಬಟ್ ಇದುವರೆಗೂ ಕೂಡ ಆತ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ. ನಿನ್ನೆ 5 ಗಂಟೆ ಕಾಲ ನಡೆದಿದ್ದಂತಹ MD ಸಮೀರ್ನ ವಿಚಾರಣೆ, ಚಿನ್ನಯ್ಯ ಜೊತೆಗಿನ ಸಂಪರ್ಕ, ಜೊತೆಗೆ ಆತನ ಹಿಂದೆ ಇನ್ಯಾರ್ಯಾರಿದ್ದಾರೆ ಅದೆಲ್ಲ ವಿಚಾರವಾಗಿಯೂ ಕೂಡ ವಿಚಾರಣೆ ನಡೀತಾ ಇದೆ. ಸೊ MD ಸಮೀರ್ಗೆ ನಿನ್ನೆ ಆತ ಬಂದಿದ್ದಂಥ ದೃಶ್ಯಗಳು ಈಗ ತಾವೇನು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಈತನಿಗೂ ಕೂಡ ಈ ಬುರುಡೆ ಲಿಂಕ್ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸಾಕ್ಷಿದಾರನ ಸಂಪರ್ಕ ನಿಮಗೆ ಹೇಗೆ ಸಿಕ್ತು? ಈತ ಅಂದರೆ ಈ ಮುಂಚೆ ಸಾಕ್ಷಿದಾರ, ಈಗ ಈತ ಸಾಕ್ಷಿದಾರನಾಗಿಲ್ಲ, ಈತ ಆರೋಪಿ ಸ್ಥಾನದಲ್ಲಿದ್ದಾನೆ, ಮಾಸ್ಕ್ ಮ್ಯಾನ್. ಸೊ ಸಾಕ್ಷಿದಾರ ನಿನ್ನ ಸಂಪರ್ಕಿಸಿದ್ನ ಅಥವಾ ನೀನೇ ಆತನನ್ನು ಸಂಪರ್ಕ ಮಾಡಿದ್ದ ಆತನ ಜೊತೆಗೆ ಯಾವಾಗ ಮಾತಾಡಿದೆ, ಎಷ್ಟು ಬಾರಿ ನೀನು ಮಾತಾಡಿದ್ಯಾ, ಎಲ್ಲೆಲ್ಲಿ ಭೇಟಿಯಾಗಿದೆಯಾ, ಈ ಎಲ್ಲ ಪ್ರಶ್ನೆಗಳನ್ನು ಈಗ SIT ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸಮೀರ್ ಮೊಬೈಲ್ ಫೋನನ್ನು ಏನಾದರೂ ಸೀಸ್ ಮಾಡ್ತಾರ ಪೊಲೀಸರು? ಹಾಗಾದರೆ ಜೊತೆಗೆ ಈ ವಿಡಿಯೋ ಎಡಿಟಿಂಗ್ಗೆ ಬಳಸಿದಂಥ ಕಂಪ್ಯೂಟರ್ ಏನಿದೆಯಲ್ಲ ಅದನ್ನು ಕೂಡ ಸೀಸ್ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದರೆ ವಿಚಾರಣೆಗೆ ಹಾಜರಾದ ನಂತರ ಪ್ರಮುಖವಾಗಿ ಈತನ ಮೇಲಿರುವಂಥ ಒಂದು ದೂರೇ ಅದಲ್ವಾ. ಸೊ ಈತ ವಿಡಿಯೋ ಮಾಡಿ ಕೆಲವೊಂದಷ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದಾನೆ, ಜೊತೆಗೆ ಪ್ರಚೋದನಕಾರಿಯಾಗಿ ಈತ ಮಾತಾಡಿದ್ದಾನೆ ಅಂತೇಳಿ. ಆ ವಿಡಿಯೋ ಎಲ್ಲಿ ಎಡಿಟ್ ಆಯಿತು, ಅದಕ್ಕೆ ಬಳಸಿದಂತಹ ಫುಟೇಜ್ ಯಾವುದು, ಈತ ಯಾರ್ಯಾರ ಒಂದು ಟೆಸ್ಟಿಮೋನಿಯನ್ನು ಪಡೆದಿದ್ದ, ಈತ ಯಾರನ್ನಾದರೂ ಇಂಟರ್ವ್ಯೂ ಮಾಡಿದ್ನ ಅಥವಾ ಫೋನಲ್ಲಿ ಸಂಪರ್ಕ ಮಾಡಿದಾನ, ಇದೆಲ್ಲದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಡೀಟೇಲ್ಸ್ ಬೇಕಾಗುತ್ತೆ SIT ಅಧಿಕಾರಿಗಳಿಗೆ. ಸೊ ಹಾಗಾಗಿನೇ ಈಗ ಈಗ ಬೆಳ್ತಂಗಡಿ ಪೊಲೀಸರು ನಡೆಸ್ತಾ ಇರುವಂಥ ಒಂದು ವಿಚಾರಣೆ ಇದು. ಸೊ ಹಾಗಾಗಿ ಅವರು ಸೀಸ್ ಮಾಡುವಂಥ ಒಂದು ಸಾಧ್ಯತೆಗಳು ಈಗ ಕಂಡು ಬರ್ತಾ ಇವೆ. ಒಂದಲ್ಲ ಎರಡಲ್ಲ, ಒಟ್ಟು 3 ಪ್ರಕರಣಗಳ ಸಂಬಂಧ ಈಗ ಸಮೀರ್ನ ವಿಚಾರಣೆ ನಡೀತಾ ಇರುವಂಥದ್ದು. ಸೊ ಒಂದು, ಧರ್ಮಸ್ಥಳದ AI ವಿಡಿಯೋ ಮಾಡಿ ಜನರಿಗೆ ಒಂದು ರೀತಿ ಪ್ರಚೋದನೆ ಮಾಡುವಂಥದ್ದು, ದೊಂಬಿ ಗಲಾಟೆ ಮಾಡುವಂಥ ಒಂದು ರೀತಿಯಲ್ಲಿ ಆತನ ಮಾತುಗಳಿತ್ತು ಅನ್ನುವಂಥದ್ರ ಬಗ್ಗೆ, ಇದು ಜನರನ್ನು ಪ್ರಚೋದನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಒಂದು ಕಂಪ್ಲೇಂಟ್ ದಾಖಲಾಗಿರುತ್ತೆ. ಹಾಗೆ ಖಾಸಗಿ ವಾಹಿನಿಯ ವರದಿಗಾರನ ಮೇಲೆ ಆದಂಥ ಒಂದು ಹಲ್ಲೆ ಪ್ರಕರಣ ಏನಿದೆಯಲ್ಲ ಅದರಲ್ಲೂ ಕೂಡ ಈತನ ಪಾತ್ರ ಇರಬಹುದು ಅನ್ನುವಂಥದ್ರ ಬಗ್ಗೆ ಈತನ ಮೇಲಿರುವಂಥ ಒಂದು ದೂರು. ಸೊ ಈ 2 ಕೇಸ್ ಸಂಬಂಧ ನಿನ್ನೆ ಪೊಲೀಸರು ಸಮೀರನ್ನು ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮತ್ತೆ ಇವತ್ತು ಕರೆದಿದ್ದಾರೆ. ಇನ್ನು ಕೂಡ ಬಂದಿಲ್ಲ ಆತ. ಇವತ್ತಿನೇನು ಕೆಲವೇ ಹೊತ್ತಿನಲ್ಲಿ ಹಾಜರಾಗುವಂಥ ಸಾಧ್ಯತೆಗಳಿವೆ. ಸೊ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆ ಕೈಯೋದಕ್ಕೆ ರೆಡಿಯಾಗಿದ್ದಾರೆ. ಧೂತ ಯೂಟ್ಯೂಬ್ ಚಾನಲ್ ಮತ್ತು ವಿಡಿಯೋ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ವಿಡಿಯೋ ಚಿತ್ರೀಕರಿಸಿದ್ಯಾರು, ಎಡಿಟ್ ಮಾಡಿದ್ಯಾರು, ಯಾರೆಲ್ಲ ಇದ್ದಾರೆ ನಿಮ್ಮ ಜೊತೆಗೆ, ವಿಡಿಯೋ ಮಾಡಿರುವಂಥ ಉದ್ದೇಶ ಏನು, ಜನರಲ್ಲಿ ಗೊಂದಲ ದ್ವೇಷ ಹುಟ್ಟಿಸುವ ಉದ್ದೇಶ ಏನಾದ್ರಿತ್ತ ಈತನ ಒಂದು ವಿಡಿಯೋಗಳಲ್ಲಿ, ಈತನ ಮಾತುಗಳಲ್ಲಿ. ಸೊ ವಿಡಿಯೋದಲ್ಲಿನ ವಿಷಯದ ಸತ್ಯಾಸತ್ಯತೆ ಹೇಗೆ ನೀವು ದೃಢಪಡಿಸ್ಕೊಂಡ್ರಿ, ಹೇಗೆ ಹೀಗೇ ಆಗಿದೆ ಅಂತ ಹೇಳಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ, ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನು ದಾಖಲೆ ಇದೆ, ಸೊ ಧೂತ ಚಾನಲ್ ಜೊತೆ ಇನ್ನೂ ಯಾರೆಲ್ಲ ಜನ ಭಾಗಿಯಾಗಿದ್ದಾರೆ, ಈ ವಿಷಯದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಯಾರಾದರೂ ಪ್ರೇರೇಪಣೆ ಕೊಟ್ಟರು, ಅಂದರೆ ಯಾರಾದರೂ ಹೇಳಿ ಮಾಡಿಸಿದ್ದ ಇದು, ಹೀಗೆ ಸಾಲು ಪ್ರಶ್ನೆಗಳನ್ನು ಈಗ ಪೊಲೀಸರು ಮುಂದಿಟ್ಟಿದ್ದಾರೆ. ಇವತ್ತು ಕೂಡ ಈ ವಿಚಾರಣೆ ಮುಂದುವರಿಯುತ್ತೆ. ಸೊ ಹಾಗಾಗಿ ಈಗ ಸಮೀರ್ನ ಮೊಬೈಲ್ ಫೋನ್ ಸೀಜ್ ಏನಾದರೂ ಮಾಡಬಹುದು, ಜೊತೆಗೆ ವಿಡಿಯೋ ಎಡಿಟಿಂಗ್ಗೆ ಬಳಸಿದಂಥ ಕಂಪ್ಯೂಟರ್ ಏನಾದರೂ ಸೀಜ್ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಾ ಇವೆ. ಸೊ ವಿಚಾರಣೆಗೆ ಹಾಜರಾದ ನಂತರ ಬಹುಶಃ ಈ ಎಲ್ಲ ಪ್ರಕ್ರಿಯೆಗಳು ನಡೀಲಿಕ್ಕಿವೆ. ಇವತ್ತು ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ.